ಮಧ್ಯಪ್ರಾಚ್ಯ ಯುದ್ಧದಿಂದ ಸೃಷ್ಟಿಯಾಗಿರುವಂಥ ಆಟೋ LPGಯ ಸಮಸ್ಯೆ ಇವತ್ತು ಕೂಡ ಮುಂದುವರೆದಿದೆ. ಸಿಗ್ತಿಲ್ಲ, ಗ್ಯಾಸ್ ಸಿಗ್ತಿಲ್ಲ ಅಂತ ಆಟೋ ಚಾಲಕರು ಒದ್ದಾಡ್ತಿದ್ದಾರೆ. ಆ ಪರದಾಟ ಒದ್ದಾಟ ಇವತ್ತು ಮುಂದುವರೆದಿರೋದು. ಗ್ಯಾಸ್ ಬಂಕ್ಗಳ ಮುಂದೆ ಸಾಲುಗಟ್ಟಿ ನಿಂತಿದ್ದಾವೆ ಆಟೋಗಳು. ಬೆಳಗ್ಗೆ 5 ಗಂಟೆಯಿಂದ ಆಟೋಗಳು ಕ್ಯೂ ನಿಂತಿದ್ದಾವೆ. ಹಲವು ದಿನಗಳಿಂದ LPG ಇರುವಂತ LPG ಆಟೋಗಳು ಸಮಸ್ಯೆಯನ್ನು ಅನುಭವಿಸ್ತಾ ಇರೋದು. ಆ ಸಮಸ್ಯೆ ಮುಂದುವರೆದಿದೆ. ಇರಾನ್ ಹಾಗೂ ಅಮೆರಿಕ ನಡುವೆ ನಡೀತಿದ್ದಂತಹ ಭೀಕರ ಯುದ್ಧಕ್ಕೆ ಕದನ ವಿರಾಮ ಸಿಕ್ಕಿದೆ. ಆದರೆ ನಮ್ಮ ಆಟೋ ಚಾಲಕರ ದಿನನಿತ್ಯದ ಪರದಾಟಕ್ಕೆ ಮಾತ್ರ ಯಾವುದೇ ವಿರಾಮ ಸಿಕ್ಕಿಲ್ಲ. ಇವತ್ತು ಕೂಡ ಬೆಂಗಳೂರಿನ ಹಲವಾರು ಆಟೋ ಗ್ಯಾಸ್ ಬಂಕ್ಗಳಲ್ಲಿ ಇದೇ ರೀತಿಯಾದಂತಹ ಕ್ಯೂ ಗಟ್ಟಿ ನಿಂತಿದ್ದಾರೆ. ಬೆಳಗಿನ ಜಾವ 5:30-6 ಗಂಟೆಗೆ ಬಂದು ತಮ್ಮ ಆಟೋಗಳನ್ನು ಸಾಲಿನಲ್ಲಿ ಹಾಕೊಂಡು ಆಟೋಗೆ ಗ್ಯಾಸ್ ತುಂಬಿಸಲಿಕ್ಕೆ ಪರದಾಟವನ್ನು ಪಡ್ತಾ ಇರ್ತಕ್ಕಂಥದ್ದು. ಪ್ರತಿನಿತ್ಯ ಆಟೋಗೆ ಗ್ಯಾಸ್ನ ಫಿಲ್ ಮಾಡೋದೇ ಆಟೋ ಚಾಲಕರಿಗೆ ದೊಡ್ಡ ಟಾಸ್ಕ್ ಆಗಿದೆ ಅಂತಕ್ಕಂಥದ್ದು. ಸದ್ಯ ನಾವು ಇವಾಗ ಇರ್ತಕ್ಕಂಥದ್ದು ರಾಜಾಜಿನಗರದಲ್ಲಿರುವಂತಹ ಸುಬ್ರಹ್ಮಣ್ಯ ನಗರದಲ್ಲಿರುವಂತಹ ಈ ಇಂಡಿಯನ್ ಆಟೋ ಗ್ಯಾಸ್ ಬಂಕ್ ಅಲ್ಲಿ ಇರ್ತಕ್ಕಂಥದ್ದು. ಇಲ್ಲಿಯೂ ಕೂಡ ನೀವು ನೋಡಬಹುದು ಎಷ್ಟು ದೊಡ್ಡ ಸಾಲಿದೆ ಅಂತೇಳಿ. ಈ ಸಾಲು ಇಲ್ಲಿ ಮಾತ್ರ ಇಲ್ಲ, ಸಾಲನ್ನ ಸಂಪೂರ್ಣವಾಗಿ ಯೂಟರ್ನ್ ಮಾಡ್ಕೊಂಡು ಹೋಗಿ ಪಕ್ಕದ ರಸ್ತೆಯ ಮೂಲಕವಾಗಿ ಈ ಸಾಲು ಸಾಗ್ತಾ ಇದೆ. ಸಾಗಿ ಜೊತೆಗೆ ಗಾಯತ್ರಿ ನಗರ ಮುಖ್ಯ ರಸ್ತೆಯವರೆಗೂ ಕೂಡ ಈ ರೀತಿಯಾಗಿ ಅಂತ ಸಾಲಿನಲ್ಲಿ ನಿಂತಿರ್ತಕ್ಕಂಥದ್ದು ಆಟೋ ಡ್ರೈವರ್ಗಳು. ಬನ್ನಿ ಇಲ್ಲಿರುವಂತಹ ಆಟೋ ಚಾಲಕರನ್ನ ಮಾತಾಡ್ಸೋಣ. ಎಷ್ಟು ಗಂಟೆಗೆ ಬಂದು ನಿಂತರು ಅಂತ ಕೇಳೋಣ. ಸರ್, ಎಷ್ಟು ಗಂಟೆಗೆ ಬಂದು ನಿಂತ್ರಿ ನೀವು? ಗಂಟೆಗೆ ಬಂದಿದ್ದೀವಿ ಮೇಡಮ್. ಓಕೆ, 4 ಗಂಟೆಗೆ ಬಂದಿದ್ದೀವಿ. ತುಂಬ ಎಲ್ಲ ಕಡೆ ತುಂಬ ಬಂಕ್ಗಳಲ್ಲಿ ತುಂಬ ರಶ್ ಇದೆ. ಗ್ಯಾಸೇ ಸಿಗ್ತಾ ಇಲ್ಲ. ತುಂಬ ಹೆಚ್ಚು ಕಮ್ಮಿ ಒಂದೊಂದು ಕಿಲೋಮೀಟರ್ ಗಟ್ಟಲೆ ಕ್ಯೂ ಇದೆ ಒಂದೊಂದು ಕಡೆ. ದೊಡ್ಡ ಟಾಸ್ಕ್ ಆಗ್ಬಿಟ್ಟಿದೆ ಮೇಡಮ್. ಅದೇನೆ ಆಟೋ ಗ್ಯಾಸು LPGನೇ ಓಡಾಡಂಗೆ ಆಗ್ಬಿಟ್ಟಿದೆ. ನೆನ್ನೆ ನೋಡಿದ್ರೆ 130 ರೂಪಾಯಿ 140 ರೂಪಾಯಿ ಲೀಟ್ರ್ ಹೇಳ್ತಾರೆ. ಎಲ್ಲಿಗೆ ಹೋಗೋಣ ಮೇಡಮ್? ಮಿನಿಮಮ್ 36 ರೂಪಾಯಿ ಅಂತಾರೆ. ಅದಕ್ಕೆ ಪಿಕಪ್ಗೆ ಬೇರೆ ಸಪ್ರೇಟ್ ಆಗಿ ಹೋಗ್ಬೇಕು. 10 ರೂಪಾಯಿ ಎಕ್ಸ್ಟ್ರಾ ಕೇಳಿದ್ರು ಬೈತಾರೆ ಕಸ್ಟಮರ್ಸ್. ಸ್ವಲ್ಪ ಸಮಾಧಾನ ಆಗಿದೆ ನಿಮಗೆ? ಹೌದು, ಇರಲಿ ಏನೇನು ಮಾಡ್ತೀರಾ, ನಮ್ಮ ಒಬ್ಬರಿಂದಲ್ಲ ಎಲ್ಲ ಕಡೆಯಿಂದ ತೊಂದರೆ ಆಗಿದೆಲ್ಲ. ಎಲ್ಲರೂ ಅರ್ಥ ಮಾಡ್ಕೊಂಡು ಇನ್ನೊಬ್ರು ತೊಂದರೆ ಕೊಡಬಾರ್ದು ಅಂತ ಎಲ್ಲ ಅರ್ಥ ಮಾಡ್ಕೋಬೇಕು. ತುಂಬ ಕಷ್ಟ ಆಗಿದೆ ಗ್ಯಾಸ್ಗೆ. ಸರ್, ಕದಮಾನ ವಿರಾಮ ಘೋಷಣೆ ಆಗಿದೆ ಇವಾಗ ಯುದ್ಧಕ್ಕೆ. ಸೊ ಮುಂದಿನ ದಿನಗಳಲ್ಲಿ ಗ್ಯಾಸ್ ಸಿಗುತ್ತೆ ಅನ್ನೋಂಥ ಭರವಸೆ ಮೂಡಿದೆಯಾ ನಿಮಗೆ? ಎಲ್ಲಿ ಇವಾಗ ಇರೋ ಪರಿಸ್ಥಿತಿಗೆ ಸಿಗೋದಿಲ್ಲ ಗೊತ್ತಿಲ್ಲ ಮೇಡಮ್. ಗ್ಯಾಸ್ ಒಂದು ಸಿಕ್ಕಿದ್ರೆ ನಾವು ಹಂಗೆ ಜೀವನ ಮಾಡ್ತೀವಿ. 3-4 ಗಂಟೆ ಬೇಕು ಮೇಡಮ್ ಗ್ಯಾಸ್ ಹಾಕೋಕ್ಕೆ. ಆಮೇಲೆ ಇದಕ್ಕೆ ಮೇಲೆ ನಾವು ಹೋಗ್ಬಿಟ್ಟು ಚಾರ್ಜ್ ಮಾಡಿಬಿಟ್ಟು ನಾವು ಸ್ಟಾರ್ಟ್ ಮಾಡೋಕ್ಕೆ ತುಂಬ ಲೇಟ್ ಆಗಿಬಿಡುತ್ತೆ. ನಾವು ಬಾಡಿಗೆ ಗಾಡಿ ತಗೊಂಡು ಗ್ಯಾಸ್ ಹಾಕ್ಕೊಂಡು ನಮ್ಮ ಊಟ ತಿಂಡಿ ಹೋಟ್ಲು ಸಿಗ್ತಾ ಇಲ್ಲ, ಅಲ್ಲೂ ಕಷ್ಟ ಇದೆ. ಸರ್ಕಾರ ಇದಕ್ಕೆ ಏನಾದ್ರು ಒಂದು ಒಳ್ಳೇದು ಮಾಡಬೇಕು. ಸೊ ಈ ರೀತಿಯಾದಂಥ ಪರಿಸ್ಥಿತಿ ಅಂದರೆ ಆಟೋ ಗ್ಯಾಸ್ನ ಫಿಲ್ ಮಾಡ್ಸೋಕ್ಕೋಸ್ಕರನೇ ಗಂಟೆಗಟ್ಟಲೆ ಕಾಯಬೇಕು. ಗಂಟೆಗಟ್ಟಲೆ ದಿನದಲ್ಲಿ ಟೈಮ್ ವೇಸ್ಟ್ ಆಗುತ್ತೆ. ಜೊತೆಗೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗೋದ್ರೊಳಗಡೆ ಗ್ಯಾಸ್ ಕೂಡ ಖಾಲಿ ಆಗುತ್ತೆ. ಈ ರೀತಿಯಾದಂಥ ಪರಿಸ್ಥಿತಿಯಲ್ಲಿಯೇ ಸುಮಾರು ದಿನಗಳಿಂದ ಕಾಲವನ್ನು ಕಳೀತಾ ಇರ್ತಕ್ಕಂಥದ್ದು. ಕದನ ವಿರಾಮ ಘೋಷಣೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಾದ್ರೂ ಸರಿಯಾದ ಸಮಯಕ್ಕೆ ಸರಿಯಾದ ರೀತಿಯಲ್ಲಿ ಕಡಿಮೆ ದರದಲ್ಲಿ ಆಟೋ ಗ್ಯಾಸ್ ಸಿಗುತ್ತಾ ಅನ್ನುವಂತಹ ಆಕಾಂಕ್ಷೆಯನ್ನು ಆಟೋ ಚಾಲಕರು ಕೂಡ ಒಳಗೊಂಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆ ರಕ್ಷಾ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.